ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಇವತ್ತು ನಾವು ಬಂದು ನಮ್ಮೂರಲ್ಲಿ ಬಿರಿಯಾನಿ ಮಾಡ್ತಾಯಿದ್ವಿ, ನಾವು ಹುಡುಗರೆಲ್ಲ ಸೇರಿಕೊಂಡು. ಸೊ ನಮ್ಮ KMDFA ಅಧ್ಯಕ್ಷರು ಬಂದು ನಮಗೆ ಇವತ್ತು ಬಿರಿಯಾನಿ ಮಾಡಿಕೊಡ್ತಾಯಿದ್ದಾರೆ. ಸೊ ಅವ್ರು ಯಾವ್ಯಾವ ಥರ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನಮ್ಮ KMDF ಅಧ್ಯಕ್ಷರ ಹತ್ರ ಮಾತಾಡೋಣ. ಮನೋರೇ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಹೆಂಗ್ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ನಿಮ್ಮೆಲ್ಲರ ಆಶೀರ್ವಾದ. ನಾನು ನೆನ್ನೆ ಮೊನ್ನೆ ಅಷ್ಟೇ ಕೇಳ್ಪಟ್ಟೆ, ಹೊಸ ಆಫೀಸ್ ಸ್ಟಾರ್ಟ್ ಮಾಡಿದ್ರಂತೆ. ಆಫೀಸ್ ಎಲ್ಲ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಸೊ ನಮ್ಮ ವೀಕ್ಷಕರಿಗೆ ಹಾಯ್ ಹೇಳಿ. ಹಾಯ್. ಸೊ ಓಕೆ, ಬನ್ನಿ. ಇವತ್ತು ನಮ್ಮ KMDF ಮನು ಅವರು ಬಂದು ನಮ್ಗೆ ಬಿರಿಯಾನಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಏನೇನು ಮಾಡ್ತಾರೆ, ಏನೇನು ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಇವತ್ತು ನಮ್ಮ ರವಿಕುಮಾರ್ ಅವ್ರು ಬಂದಿದ್ದಾರೆ. ಸೊ ನಾವು ಅವ್ರನ್ನ ಅಡ್ರೆಸ್ರಲ್ಲಿ ರವಿಕುಮಾರ್ ಅಂತಾನೆ ಕರಿತೀರಿ. ಪಾಪ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಮಾಡ್ತಾರೆ. ರವಿಕುಮಾರ್ ಅವರೇ ಹೇಳಿ, ಏನು ಹೇಳೋಣ, ಏನೋ ಒಂದು ಹೇಳಿ. ಜೀವನ ಏನ್ ಮನೇಲಿ ಹುಡುಗಿ ನೋಡ್ತಾ ಇದಾರಂತೆ? ಯಾಕಪ್ಪ? ನಮ್ಮ ರವಿಕುಮಾರ್ ಅವ್ರು ನೋಡಿ ಯಾರಾದ್ರೂ ಇಷ್ಟ ಆಗಿದ್ರೆ ನಮ್ಮ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಇವ್ರ ಅಪ್ಪಟ ಇದು ಡಿ ಬಾಸ್ ಅವ್ರ ಅಭಿಮಾನಿ. ಸೊ ಯಾವಾಗ್ಲೂ ಎದೆ ಕಿತ್ಕೊಂಡು ಅಳ್ತಾ ಇರ್ತಾರೆ ಡಿ ಬಾಸ್ ಅವ್ರ ಬಗ್ಗೆ. ಹೇಳಪ್ಪ ರವಿ, ನಿಮ್ ಡಿ ಬಾಸ್ ಅವ್ರ ಬಗ್ಗೆ ಏನಾದ್ರು ಹೇಳು. ಅವನ್ನೆಲ್ಲ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮಾಟೊ, ಹಸಿಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಮ್ಮ ಹುಡುಗರು ಒಲೆ ಕೂಡ ಅಂಟಿಸ್ತಾವ್ರೆ. ಏನೇನ್ ಮಾಡ್ಬೇಕು ಆಮೇಲೆ? ಬೆಂಕಿ ಇಕ್ಕಿದೀವಿ. ಹಾ, ನೆಕ್ಸ್ಟ್ ಪಾತ್ರೆ ಇಕ್ತೀವಿ. ಆಮೇಲೆ ನೋಡಿರುತ್ತೆ, ಆಮೇಲೆ ಕಂಟಿನ್ಯೂ ಆಗ್ತಾ ಇರ್ತದೆ. ಏನ್ ಬಿರಿಯಾನಿ ಮನೋರೆ ಮಾಡ್ತಾ ಇರೋದು ಇವತ್ತು ನಾವು? ಚಿಕನ್ ಬಿರಿಯಾನಿ. ಚಿಕನ್ ಯಾವ್ದು, ನಾಟಿ ಸ್ಟೈಲಾ ಏನು? ಸ್ಟೈಲು. ಹಳ್ಳಿಯಲ್ಲೆಲ್ಲ ಬಾಯ್ಲರ್ ಕೋಳಿಯಲ್ಲಿ ಮಾಡ್ತಾರೆ, ನಾವು ಮೊಟ್ಟೆ ಕೋಳಿಯಲ್ಲಿ ಮಾಡ್ತೀವಿ. ಓಕೆ, ಮೊಟ್ಟೆ ಕೋಳಿಯಲ್ಲಿ ಮಾಡಿದ್ರೆ ಸ್ವಲ್ಪ ನಾರ್ನಾರ್ ಇರ್ತೈತೆ ಅಂತಾರಲ್ಲ? ಅಂದ್ರೆ ಬೇಯಿಸ್ಬೇಕು, ಸ್ವಲ್ಪ ಬೇಯಿಸಿದ್ರೇನೆ. ಅವೆಲ್ಲ ಅನ್ನೆಲ್ದಿ ಮೊಟ್ಟೆ, ಈ ಸಿಟಿಯಲ್ಲಿ ಮಾಡೋ ಬಾಯ್ಲರ್ ಎಲ್ಲ ಅನ್ನೆಲ್ದಿ. ಅದಕ್ಕೋಸ್ಕರ ನಾಟಿ ಸ್ಟೈಲ್ ಆಗಿ ನಾಟಿಯಾಗಿರ್ಲಿ ಅಂದ್ಬಿಟ್ಟು ಮೊಟ್ಟೆ ಕೋಳಿ ಯೂಸ್ ಮಾಡಿ ಮಾಡ್ತಾ ಇದೀವಿ. ಓಕೆ ಓಕೆ, ನೋಡೋಣ ಬನ್ನಿ. ನಾನು ನಿಮ್ಗೆ ತೋರಿಸ್ತೀನಿ ನಮ್ಮ ಮನೋರು ಏನೇನು ಮಾಡ್ತಾರೆ ಏನು ಅಂತೆಲ್ಲ ತೋರಿಸ್ತೀನಿ. ಏಯ್ ಚಿಕ್ಕ, ಏನು ಮಾತಾಡ, ಏನು ಮೀಸೆಗಳೆಲ್ಲ ತಿರುಗಿಸ್ಬಿಟ್ಟಿದ್ಯಾ? ಬರೋ ತಿಂಗಳು ಮದ್ವೆ ಅಂತ ಏನು ಬರೋ ತಿಂಗಳು ಮದುವೆ ಅಂತ? ಯಾವುದೇನಾ? ಯಾವ ಹುಡುಗಿ? ಬರೋ ತಿಂಗಳು ಮದ್ವೆ. ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಅವ್ರಿಗೆ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಅದೆಲ್ಲ ಸ್ವಲ್ಪ ಸ್ಪಾನ್ಸರ್ ಮಾಡ್ಬಿಡ್ರಿ ಅವ್ರಿಗೆ. ಮಾಡೋಣ, ಅದೆಲ್ಲ ಮಾಡೋಣ. ನಮ್ಮ ಹುಡುಗ ಚೆನ್ನಾಗಿರ್ಬೇಕು. ನೋಡಿ, ನಮ್ಮ ಮನೋರು ಎಣ್ಣೆ ಹಾಕ್ತಾ ಇದ್ದಾರೆ. ಹೇಳಿ ಮನೋ, ಏನೇನು ಹಾಕ್ತಾ ಇದ್ದೀರಾ ಅಂತ ನೀವೇ ಹೇಳ್ಬಿಡಿ. ಹೊಟ್ಟೆಗೆ ಎಣ್ಣೆ ಹಾಕೊಂಡ್ಬಿಡ್ರಿ, ಊಟಕ್ಕೆ ಮಾತ್ರ ಎಣ್ಣೆ ಉಪಯೋಗಿಸ್ರಿ. ಯಾವ್ದು ಹೇಳೋದು? ಅರ್ಧ ಲೀಟ್ರ್ ಎಣ್ಣೆ ಹಾಕ್ತವ್ರೆ. ಇದು ಸ್ಪೈಸಸ್. ಇದರಲ್ಲಿ ಚಕ್ಕೆ, ಲವಂಗ, ಜಾಕಾಯಿ, ಜಾಪತ್ರೆ, ಬೀಜ, ಪಳ್ಳೆ, ಚಕ್ನ ಬೀಜ. ಅದು ಕೊಡೋದು ಏನೋ ಪಲಾವ್ ಐಟಮ್ ಎಲ್ಲ ಏನೋ ಸ್ಪೆಷಲ್ ಅಂತ ಇದ್ರೆ, ಏನೋ ಮಡಿಕೇರಿಯಿಂದ ತರಿಸಿದ್ದೀರಂತೆ. ಸ್ಪೈಸಸ್ ಅದು ಮನೆಗೆ ತಂದಿರ್ತೀವಲ್ಲ, ಅದನ್ನ ಯೂಸ್ ಮಾಡೋದು. ಇದ್ಯಾಕೆ ಅಂಗಡಿಯಲ್ಲಿ ತಂದಂಗಿದ್ದೀರಾ? ಅಷ್ಟೊಂದು ನಮ್ಮ ಬಸ್ಸಿಯವ್ರು ನೋಡಿ ಎಲ್ಲ ಹಿಡ್ಕೊಂಡು ಕುತ್ಕೊಂಡವ್ರೆ. ಸೋಂಪೆಲ್ಲ ಊಟ ಹಾಕಪ್ಪ ರಾಜ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀವಿ. ಚೆನ್ನಾಗಿರ್ತದೆ, ನೀಗಿರ್ತದೆ. ಏನೇನು ಆಗ್ತಾ ಇದೆ ಹೇಳ್ಬಿಟ್ಟು ಹಾಕಲ್ಲ. ಈರುಳ್ಳಿ, ಹಿಂಡು ಮಂಜ, ಚೆನ್ನಾಗಿ ಹಿಂಡು ಮಂಜ. ತುಪ್ಪ ಬಾಸುಮತಿ ತಂದ್ರೆ ಅದು ಕಟ್ ಮಾಡಿಸ್ತೀನಿ. ಇಲ್ಲ ಅಂದ್ರೆ ಸ್ವಲ್ಪ ಜೋರಾಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗಪ್ ಕೇಸರಿ ಮಾಡು.
ಬಿರಿಯಾನಿ ಪೇಸ್ಟ್ ಹಾಕ್ತವ್ರೆ. ಇದು ಒಂದು 2ನೇ ಪ್ಯಾಕೆಟು. ಮನು ಏನಕ್ಕೆ ಇವು ಬಿರಿಯಾನಿ ಪ್ಯಾಕೆಟ್ ಹಾಕ್ತಾರದು? ಆಲ್ರೆಡಿ ಮಸಾಲೆಗಳೆಲ್ಲ ಹಾಕಿದ್ದಲ್ಲ. ಪೇಸ್ಟ್ ಇದು ಸ್ವಲ್ಪ ಚೆನ್ನಾಗಿರ್ತದೆ. ಇವಾಗ ರೈಸ್ 1 kg ಎಕ್ಸ್ಟ್ರಾ ಆ್ಯಡ್ ಮಾಡ್ತೇವೆ. ಫಸ್ಟ್ ಇದ್ದಿದ್ದು ಬರೀ 4 kg, ಇವಾಗ 1 kg ಎಕ್ಸ್ಟ್ರಾ ರೈಸ್ ಜಾಸ್ತಿ, ಜನ ಜಾಸ್ತಿ ಆದರು, ಅದಕ್ಕೆ ಆಲ್ರೆಡಿ ಸ್ಮೆಲ್ಲು ಮೂಗು ಹೊಡಿತೈತೆ. ಇದು ಚೆನ್ನಾಗಿ ತಿರುಗಿಸ್ತಾವ್ರೆ ನಮ್ಮ ಮನೋರು. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಪೇಸ್ಟ್ ಎಲ್ಲ ಮನೇಲಿ ರುಬ್ಕೊಂಬಂದಿರೋದಲ್ವಾ? ಎಲ್ಲ ಫುಲ್ಲು ಚೆನ್ನಾಗಿ ತಿರುಗಿಸ್ತಾವ್ರೆ ನಮ್ಮ ಮನೋರು. ಫುಲ್ಲು ವರ್ಕೌಟ್ ಇವಾಗ. ಮುರಳಿ ಅವರು ಗರಂ ಮಸಾಲ ಹಾಕ್ತವ್ರೆ. ಉಪ್ಪೆಕ್ಕ ಹಂಗೆ ಮುರಳಿ ಅವ್ರಿಗೆ ನಾಚಿಕೆ ಜಾಸ್ತಿ. 2ನೇ ಪ್ಯಾಕೆಟ್ ತಂದಿಲ್ಲ. ಇಲ್ಲೆಲ್ಲ ಇರ್ಬೇಕು ನೋಡು. ಹೇಳಿದ್ನಲ್ಲ ಅವಳಕ. ಮನೋರು ಮೊಸರು ಹಾಕ್ತಾವ್ರೆ. ಹೊರಡು ಮನೋ ಮೊಸರು ಏನಕ್ಕೆ ಹಾಕೋದು? ಮಾಂಸ ಸ್ಮೂತ್ ಬರಲಿ, ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗ್ಲಿ ಅಂತ. ಕಾಟ್ಬಿಡಿ ಅಕ್ಕ. ಸ್ವಲ್ಪ ಹಾಕು. ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಲ್ಲ. ಮಂಜು ಅವರು ಖಾರದ ಪುಡಿ ಹಾಕ್ತವ್ರೆ. ಸಾಕ್ಬಿಡು ನೋಡ್ಕೊಂಡು ಉಪ್ಪೆತ್ತು ಮರಲ್ಲಿ ಅಲ್ಲೆಲ್ಲ ಇರ್ಬೇಕು ನೋಡ್ರಲ್ಲಿ. ನಮ್ಮ ಮಂಜು ಅವ್ರು ನೀರು ಹಾಕ್ತಾ ಇದಾರೆ. ಮುನ್ನೂರು ನೀರು ಎಷ್ಟು ಹಾಕ್ಬೇಕು ಇವಾಗ ಇದಕ್ಕೆ? ಅಂದಾಜ್ಮೇಲೆ ಹಾಕೋಬೇಕು. ಅಂದಾಜ್ಮೇಲೆ ಅಂದ್ರೆ ಒಂದು 2 ಲೀಟ್ರ್ ಹಾಕ್ಬೇಕಾ? 5 ಲೀಟ್ರ್ ಹಾಕ್ಬೇಕು. ಸಾಕ್ಬಿಡು. ಅನ್ಸಲ್ಲ ಮಳೆ. ಏನ್ ಮನು ಇವಾಗ ಚಿಕನ್ ಹಾಕ್ತಾ ಇದ್ದೀರಾ? ಇವಾಗ ಹಾಕ್ತಾ ಇದ್ದೀರಿ. ಎಷ್ಟು ಕೆಜಿ ಚಿಕನ್ನು? 4 kg. ಏನೋ ಬಾಯ್ಲರ್ ತರ್ದಿರಾ, ಮೊಟ್ಟೆ ಕೋಳಿ ತಂದಿದ್ದೀರಾ? ಯಾವ ಕಾಲಕ್ಕೆ ಬೇಯೋದು ಅದು? ನಿಧಾನಕ್ಕೆ ಬೆಂದರೂ ಪರವಾಗಿಲ್ಲ, ಹೆಲ್ದಿ ಫುಡ್ ತಿನ್ನಬೇಕು. ಫಾಸ್ಟ್ ಫುಡ್ಡಿಂದ ಬೇಗನೆ ಬೇಯೋದ್ರಿಂದ ಏನೇನು ತೊಂದರೆಗಳಾಗ್ತವೆ ಅಂತ ಗೊತ್ತಲ್ಲ? ತೊಂದರೆಗಳೇನೋ ಆಗ್ತವೆ, ಬಟ್ ಬೇಯಬೇಕಲ್ವಾ ಅದು ಮಟನ್ ಚಿಕನ್? ಅದನ್ನೇ ಹೇಳೋದು. ಎಷ್ಟು ಲೇಟಾಗಿ ಕುಕ್ ಆಗ್ತದೆ ಅಷ್ಟು ಒಳ್ಳೆ ಫುಡ್ ಅದು, ಅದೇ ಹೆಲ್ದಿ ಫುಡ್. ಇದು ಇನ್ನೊಂದು ಯಾವ್ದೋ ಕವರ್ ಇಟ್ಕೊಂಡ್ ಬಂದಂಗಿದ್ದೀರಾ? ಇದು ಬೇಗನೆ ಬೆಂದೋಗ್ಬಿಡ್ತದೆ, ಮೊಟ್ಟೆ ಸರ ಅಂತ ಇದು. ಮೊಟ್ಟೆ ಸರ ಸಪ್ರೇಟ್ ತಗೊಂಬಂದಿದ್ರಾ? ಇಲ್ಲ ಕೋಳಿ ಎಲ್ಲ ಬಂದಿರ್ತದಲ್ಲ, ಸಪ್ರೇಟ್ ಆಗ್ತದೆ. ಇನ್ನು ಇವಾಗ ಹಾಕಿದ್ರೆ ಬೆಂದೋಗಲ್ಲ, ಪೂರ್ತಿ ಹೊಡೆದೋಗಲ್ವಾ? ಇವಾಗ ಹೊಡೆದೋಗಲ್ಲ, ಫಸ್ಟ್ ಹಾಕ್ಬಿಟ್ಟು 6 ವರ್ಷಕ್ಕೆಲ್ಲ ಹೊಡೆದೋಗ್ಬಿಡೋದು. ನಮ್ಮ ಮನೋರು ಅಕ್ಕಿ ಹಾಕ್ತಾವ್ರಿ ಇವಾಗ. ಮನೋ ಏನ್ ಬಾಸ್ಮತಿ ಅಕ್ಕಿ ಹಾಕ್ತಾ ಇದ್ದ ಹಿಂಗಿದ್ಯಾ? ಬಾಸುಮತಿ ಜೀರಗ ಸಾಂಬಾರ್ ರೈಸ್ 2 ಮಿಕ್ಸು. ಯಾಕೆ 2 ಮಿಕ್ಸು? ಒಂದು ಸ್ಮೆಲ್ ರೈಸು, ಇನ್ನೊಂದು ಬಾಸುಮತಿ ಚೆನ್ನಾಗಿ ಬರ್ತದೆ ಅಂತ. ಎಷ್ಟು 6 kg ಅಕ್ಕಿ ಅಲ್ವಾ? ಗಟ್ಟಿ ತಿರ್ಗಿಸ್ಬೇಕು, ತಳ ಅಂಟಬಾರ್ದು. ನಮ್ಮನೋರು ನೋಡಿ, ನಮ್ಮನೋರು ದಮ್ ಕಟ್ಟಿದ್ದಾರೆ. ಸೊ ಎಲ್ಲ ಇವಾಗ ಕೆಳಗಡೆ ಇಳಿಸ್ತಾ ಇದೀವಿ. ದಮ್ ಕಟ್ಟಿರೋದೆ ಕಲ್ಸಿದ್ದು ಕಲ್ಸ ಆಗೈತೆ ಬರ ಇಳಿಸ್ಬೇಕಿಚ್ಚಕ. ಎಲ್ಲ ಚೆನ್ನಾಗಿ ಆಗಿದೆ, ಅಕ್ಕಿ ಎಲ್ಲ ಚೆನ್ನಾಗಿ ಬಂದೈತೆ. ನಮ್ಮನೋರು ಚೆನ್ನಾಗಿ ಕಲಿಸ್ತವ್ರೆ. ಲೋಕ್ ಗೈಸ್, ನೋಡಿ ಬಿರಿಯಾನಿ ರೆಡಿ ಆಗಿದೆ. ಟೇಸ್ಟ್ ಹೆಂಗೈತೆ ಏನು ಅಂತ ಹೇಳ್ತೀನಿ ಬನ್ನಿ. ಟೇಸ್ಟ್ ಸೂಪರ್ ಆಗೈತೆ. ಸಂತು ತಿಂದ? ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತಾ? ನೋಡಿ ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದೀವಿ. ಜಾಗ ಇಲ್ದಿರ ಎಲ್ಲರೂ ಗಾಡಿಗಳ ಮೇಲೆ ಕುತ್ಕೊಂಡು ತಿಂತಾ ಇದ್ದೀರಿ. ಸೊ ಟೇಸ್ಟ್ ಚೆನ್ನಾಗಿದೆ. ಊಟ ತಿಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮನು ಎಲ್ಲ ಹೆಂಗೈತೆ?
ಚೆನ್ನಾಗಿತ್ತಪ್ಪ. ಉಪ್ಪು ಖಾರ ಹುಳಿ ನನಗೆ ಕೇಳ್ಬಾರ್ದು ಮಾಡಿರೋದು, ನಾನು ಬೇರೆಯವ್ರು ಕೇಳಬೇಕು ರಿವ್ಯೂ. ಏನಮ್ಮನೋ ಹೆಂಗೈತೆ? ಚೆನ್ನಾಗೈತೆ. M2 ಮುರಳಿ ಹೆಂಗೈತಪ್ಪ? ಚೆನ್ನಾಗೈತೆ. ಗೈಸ್ ನಾವೆಲ್ಲ ತಿಂದಿದ್ದಾಯಿತು ಇವಾಗ. ಸೊ ಬಿರಿಯಾನಿ ಮಾತ್ರ ಸೂಪರ್ ಆಗಿತ್ತು. ಸೊ ನಮ್ಮ ಅಧ್ಯಕ್ಷರೆಲ್ಲ ಎಲ್ಲರಿಗೂ ಚೆನ್ನಾಗಿ ಊಟ ಮಾಡಿ ಬಡಿಸಿದ್ರು. ಸೊ ಎಲ್ಲರೂ ಹುಡುಗರು ಇನ್ನೂ ತಿಂತಾಯಿದ್ದಾರೆ. ಸೊ ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕಂಟೆಂಟ್ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.